ಕನ್ನಡ ಕರ್ನಾಟಕದ ಹೋರಾಟದಲ್ಲಿ ಇನ್ನೊಂದು ಪ್ರಮುಖ ಆಗ್ರಹ ಕೇಳಿ ಬರ್ತಾ ಇದೆ. ಕೆಂಪೇಗೌಡರು ಕಟ್ಟಿದಂತ ಈ ನಾಡು ಬೆಂಗಳೂರಲ್ಲಿ ರಾಜಾಜಿನಗರದ ಹೆಸರನ್ನು ಚೇಂಜ್ ಮಾಡಿ ಎನ್ನುವಂತ ಬದಲಾವಣೆ ಮಾಡಿ ಅಂತೇಳಿ ಬೇಡಿಕೆಯನ್ನು ಇಡಲಾಗ್ತಾ ಇದೆ. ರಾಜಾಜಿನಗರದ ಹೆಸರನ್ನು ತೆಗೆದುಹಾಕಿ ಅದಕ್ಕೆ ರಾಜಾಜಿನಗರ ಬದಲು ಡಾಕ್ಟರ್ ರಾಜ್ಕುಮಾರ್ ನಗರ ಅಂತ ಹೆಸರಿಡಿ ಅಂತೇಳಿ ಬೆಂಗಳೂರಿಗೂ ತಮಿಳುನಾಡಿನ ರಾಜಾಜಿಗೂ ಏನ್ ಸಂಬಂಧ, ಏನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ? ರಾಜಾಜಿ ಹೆಸರು ಬೆಂಗಳೂರಿನ ಯಾವ ಮೋರಿಗೂ ಬೇಡ. ತಮಿಳುನಾಡಿನಲ್ಲಿ ಇಟ್ಟಿದ್ದಾರ? ಬೆಂಗಳೂರು ಮಾತ್ರವಲ್ಲ, ಇಡೀ ರಾಜ್ಯದಲ್ಲೇ ರಾಜಾಜಿಯ ಹೆಸರು ಬೇಡ. ಕಮಲ್ ಪ್ರಕರಣದ ಬಳಿಕ ಅಭಿಯಾನ ಶುರುವಾಗಿದೆ. ಇದು ಕರೆಕ್ಟ್ ಅಭಿಯಾನ, ಇದು ಕರೆಕ್ಟ್ ಅಭಿಯಾನ. ನಮ್ಮ ನಾಡು, ನಮ್ಮ ಆಳ್ವಿಕೆ ಕೂಗೆಬ್ಬಿಸಿದ್ದಾರೆ ಪತ್ರಕರ್ತ ಶ್ಯಾಮ್ ಪ್ರಸಾದ್ ಅವರು. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ ಈ ಅಭಿಯಾನ. ಆಗಬೇಕು ಬದಲಾವಣೆ, ಆಗಬೇಕು. ಬೆಂಗಳೂರಿನ ರಾಜಾಜಿನಗರದ ಮಂದಿ ಮಾತು, ಬರೀ ಬೆಂಗಳೂರಿನ ರಾಜಾಜಿನಗರದ ಮಂದಿ ಅಲ್ಲ, ರಾಜಾಜಿನಗರದ ಮಂದಿ ಮಾತ್ರ ಅಲ್ಲ, ಇಡೀ ಬೆಂಗಳೂರಿಗರು ಇದರ ಬಗ್ಗೆ ಧ್ವನಿಯನ್ನ ಎತ್ತಬೇಕು. ರಾಜಾಜಿನಗರಕ್ಕೂ ರಾಜಾಜಿಗೆ ಏನು ಸಂಬಂಧ? ಯಾಕೆ ಇಟ್ಟಿದ್ವಿ? ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೆಂಪೇಗೌಡ ನಗರ ವಿಧಾನಸಭಾ ಕ್ಷೇತ್ರ ಅಂತ ಯಾವುದಾದ್ರೂ ಒಂದಿದೆಯಾ? ಒಂದಿಲ್ಲ. ರಾಜಾಜಿನಗರ ವಿಧಾನಸಭಾ ಏನಕ್ಕೆ ಬೇಕು? ರಾಜಾಜಿನಗರ ಯಾಕೆ ಈ ಪ್ರಶ್ನೆ ಬಂತು ಅಂತ ಹೇಳಿದ್ರೆ, ಇದೇ ರಾಜಾಜಿ ಸಿ ರಾಜಗೋಪಾಲಾಚಾರಿ 1960ರ ದಶಕದಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಅವರ ಪುಸ್ತಕದಲ್ಲೂ ಕೂಡ ಬರೀತಾರೆ, ಕನ್ನಡ ಹುಟ್ಟಿದ್ದೇ ತಮಿಳಿನಿಂದ ಅಂತೇಳಿ. ಅಂತಹ ರಾಜಗೋಪಾಲಾಚಾರಿಯ ಹೆಸರನ್ನ ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತ ಈ ಭವ್ಯ ಬೆಂಗಳೂರಿನ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇಡಲಾಯಿತು. ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತಹ ಬೆಂಗಳೂರಿನ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂಥೇಳಿ ಸ್ಟೇಟ್ಮೆಂಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಲಿಖಿತ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದಂತಹ ಸಿ ರಾಜಗೋಪಾಲಾಚಾರ್ಯ ಹೆಸರನ್ನ ಬೆಂಗಳೂರಿನ ರಾಜಾಜಿನಗರಕ್ಕೆ ಇಡಲಾಯಿತು. ಏನಕ್ಕೆ ಬೇಕು? ಒಂದು ಕಾನ್ಸ್ಟಿಟ್ಯುನ್ಸಿ ಇಲ್ಲ. ಕೆಂಪೇಗೌಡ ನಗರ ವಿಧಾನಸಭಾ ಕ್ಷೇತ್ರ ಅಂತ ಒಂದು ಕಾನ್ಸ್ಟಿಟ್ಯುನ್ಸಿ ಇಲ್ಲ ಬೆಂಗಳೂರಲ್ಲಿ. ಯಾಕೆ ಬೇಕು ನಮಗೆ ರಾಜಾಜಿನಗರ? ಹೆಸರು ಚೇಂಜ್ ಮಾಡೋಣ. ಸುರೇಶ್ ಕುಮಾರ್ ಆ ವಿಧಾನಸಭಾ ಕ್ಷೇತ್ರದ ದೀರ್ಘಕಾಲದ ಶಾಸಕರು, ಮಹಾನ್ ಮೇಧಾವಿಗಳು, ಪಂಡಿತೋತ್ತಮರು, ಪ್ರಾಜ್ಞರು, ಜ್ಞಾನಿಗಳು, ಬಿಜೆಪಿಯಲ್ಲಿರ್ತಕ್ಕಂತಹ ಬುದ್ಧಿವಂತರ ಮೊದಲ ಪಂಕ್ತಿಯಲ್ಲಿರ್ತಕ್ಕಂತಹ ಮಾಜಿ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಇದರ ಮುಂದಾಳತ್ವವನ್ನು ವಹಿಸ್ಕೋಬೇಕು. ರಾಜಾಜಿನಗರ ಒಕ್ಕಲಿಗ ಅತಿ ಹೆಚ್ಚು ಮತಕ್ಷೇತ್ರ ಇರತಕ್ಕಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ವೆರಿ ಕ್ರೂಷಿಯಲ್ ಬೆಲ್ಟ್ ಅದು. ಸೊ ಈ ಚೇಂಜ್ ಮಾಡಬೇಕು ಹೆಸರು. ನಮಗೆ ಬೇಕಾಗಿಲ್ಲ ರಾಜಾಜಿನಗರ. ಯಾಕೆ ಕರಿಬೇಕು ನಾವು ರಾಜಾಜಿನಗರ ಅಂತ? ರಾಜ್ಕುಮಾರ್ ನಗರ ಅಂತ ಕರೆಯೋಣ, ಅಥವಾ ಕೆಂಪೇಗೌಡ ನಗರ ಅಂಥೇಳಿ ಆ ವಿಧಾನಸಭಾ ಕ್ಷೇತ್ರಕ್ಕೆ ರೀನೇಮ್ ಮಾಡೋಣ, ನಾವು ಹೆಸರು ಬದಲಾವಣೆ ಮಾಡೋಣ. ರಾಜಾಜಿಗೂ ರಾಜಾಜಿನಗರಕ್ಕೂ ಏನು ಸಂಬಂಧ? ಏನು ಬಂದಿದ್ದಾರೆ? ಏನಾದರೂ ಕೊಡುಗೆ ಕೊಟ್ಟಿದ್ದಾರೆ ಏನಾದರೂ? ಈಗ ಸರ್ ಸಿ ವಿ ರಾಮನ್ ನಗರ ಅಂತಿದೆ, ಅವರು ವಿಜ್ಞಾನಿಗಳು, ದೇಶಕ್ಕೆ ಸೇವೆ ಮಾಡಿದ್ದಾರೆ, ನಮ್ಮವರು. ರೀಸನ್ ಇದೆ. ರಾಜಾಜಿಗೆ ಅದು ಕೂಡ ಕನ್ನಡಕ್ಕೆ ಅವಮಾನ ಮಾಡಿದಂತಹ ರಾಜಾಜಿ. ಸೊ ಹೋರಾಟ ಅಂದರೆ ಶಿವರಾಜ್ ಕುಮಾರ್ ವಿರುದ್ಧ ಬೀದಿಯಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡಿದ್ರೆ ಸಾಕಾಗಲ್ಲ. SL ಭೈರಪ್ಪ ಕನ್ನಡದ ವಿರುದ್ಧ ಮಾತಾಡಿದಾಗಲೂ ಕೂಡ ಮಾತಾಡಬೇಕು. ಮೈಸೂರು ವಂಶದ ಉತ್ತರಾಧಿಕಾರಿ ಯಾವ ಶಿವಾಜಿ ಮೈಸೂರು ಮಹಾರಾಜರ ಎದುರು ಯುದ್ಧದಲ್ಲಿ ಸೋತ್ರೋ ಆ ಶಿವಾಜಿಯನ್ನು ನಮ್ಮ ನಾಯಕ ಅಂತೇಳಿ ಮೆರೆದಾಡ್ತಾ ಇರುವಂತಹ ಯದುವೀರ್ನಂತಹ ಮಹಾರಾಜರ ವಂಶಸ್ಥರ ಉತ್ತರಾಧಿಕಾರಿಯ ವಿರುದ್ಧವೂ ಕೂಡ ಹೋರಾಟಗಳಾಗಬೇಕು. ಇಂತಹ ಹೋರಾಟಗಳು ಆಗಬೇಕು, ಎಲ್ಲವೂ ಅನಿವಾರ್ಯ. ಆಗ ಮಾತ್ರ ಕರ್ನಾಟಕದ ಹಿತಾಸಕ್ತಿ ಉಳಿಲಿಕ್ಕೆ ಸಾಧ್ಯ. ಒಳ್ಳೆಯ ಕ್ಯಾಂಪೇನು ಶ್ಯಾಮ್ ಪ್ರಸಾದ್ ಅವರು ಏನು ಈ ಕ್ಯಾಂಪೇನನ್ನು ಮುಂದಿಟ್ಟಿದ್ದಾರೆ, ಗುಡ್ ಕ್ಯಾಂಪೇನ್. ಜೊತೆಗೆ ಅವರು ಈ ಪೋಸ್ಟನ್ನು ಯಾವುದೋ ಪ್ರಚಾರಕ್ಕೋಸ್ಕರ ಹಾಕ್ಕೊಂಡಿದ್ದಲ್ಲ. ಯಾಕಂತ ಹೇಳಿದ್ರೆ ಅವರನ್ನು ನಾವು ಹಲವು ವರ್ಷಗಳಿಂದ ಗಮನಿಸ್ತಾ ಇದ್ವಿ. ಅವರು ಕನ್ನಡದ ಹಿತಾಸಕ್ತಿಯ ವಿಚಾರದಲ್ಲಿ ಸಾಕಷ್ಟು ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ವಿ ಶುಡ್ ಲಿಸನ್ ಹಿಮ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.